ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿಕ್ಕಿ ಸುನಿ ಯೂಟ್ಯೂಬ್ ಚಾನಲ್. ಫಟಾಫಟ್ ಅಂತ 5 ನಿಮಿಷದೊಳಗೆ ನಾವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ಬೇಕಾದಂಥ ಐಟಮ್ಸ್ ಇಲ್ಲೇ ಇದೆ ನೋಡಿ. ಒಣಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಕಾಯಿ ತುರಿ, ಹುಣಸೆ ಹಣ್ಣು, ಉಪ್ಪು, ಬೇಳೆ, ಕಡಲೆಬೇಳೆ, ನುಗ್ಗೆ ಸೊಪ್ಪು ಇಷ್ಟಿದ್ರೆ ಸಾಕು. ಫಸ್ಟಿಗೆ ಒಂದು ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ಸಾಕು. ಅದು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕಾಯೋದಕ್ಕೆ ಅಂತ ಬಿಡಿ. ಕಾಯ್ದಾದ್ಮೇಲೆ ಅದಕ್ಕೆ ನೀವು ಕಡಲೆಬೇಳೆನ ಹಾಕ್ಕೊಳ್ಳಿ. ಫಸ್ಟು ಕಡಲೆಬೇಳೆನ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡ್ತಾ ಇರಿ. ಫ್ರೈ ಆಗಿದೆ ಅಂತ ಗೊತ್ತಾದಮೇಲೆ ನೀವು ಉದ್ದಿನ ಬೇಳೆನ ಅದಕ್ಕೆ ಹಾಕ್ಕೋಬೋದು. ಉದ್ದಿನ ಬೇಳೆನೂ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಅದು ಇದು ಎರಡನ್ನೂ ಫ್ರೈ ಮಾಡಿ. ಎರಡು ಸ್ವಲ್ಪ ಕಲರ್ ಬರುತ್ತೆ ನೋಡಿ, ನಿಮಗೆ ಅನಿಸುತ್ತೆ ಇದು ಸ್ವಲ್ಪ ಫ್ರೈ ಆಗಿದೆ ಅಂತ. ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ. ನೀವು ಚೆನ್ನಾಗಿ ಫ್ರೈ ಮಾಡಿದಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನುಗ್ಗೆ ಸೊಪ್ಪಿಂದ ಒಂದೇ ಥರ ನಮ್ಮ ಸೈಡೆಲ್ಲ ಒಂದೇ ಥರ ಸಾಂಬಾರು ಮಾಡ್ತಾರೆ. ಅದನ್ನು ಬಿಟ್ಟು ಬೇರೆ ಏನೂ ರೆಸಿಪಿ ಮಾಡೋದಿಲ್ಲ. ಸೊ ನಾನು ಇದನ್ನು ಕಲಿತು ನಿಮಗೋಸ್ಕರನೇ ಹೇಳ್ತಾ ಇದ್ದೀನಿ. ಸೊ ಈ ಥರನೂ ಮಾಡಿ ನೋಡಿ, ಒಮ್ಮೆ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಾನು ಯೂಟ್ಯೂಬಲ್ಲಿ ಇವಾಗಲೇ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಸೊ ಸ್ಟಾರ್ಟ್ ಆದಾಗಿಂದನೂ ನನಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಹಾಗೆ ಒಳ್ಳೊಳ್ಳೆ ಪ್ರತಿಕ್ರಿಯೆ ಸಿಗ್ತಾಯಿದೆ. ಸೊ ಇದರಿಂದ ನಾನು ಯೂಟ್ಯೂಬ್ ಚಾನಲಲ್ಲಿ ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಇದೇ ಥರ ಒಳ್ಳೊಳ್ಳೆ ಕುಕ್ಕಿಂಗ್ ವ್ಲಾಗ್ಸ್ ಆಗಲಿ, ನಿಮಗೆ ಎಂಟರ್ಟೈನ್ಮೆಂಟು ಕಂಟಿನ್ಯೂಸ್ ಆಗಿ ಇನ್ಮೇಲೆ ನಾನು ಸ್ಟಾಪ್ ಕೊಡ್ತಾನೆ ಇರ್ತೀನಿ. ಸೊ ಫ್ರೈ ಆಗಾದಮೇಲೆ ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆ ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅದನ್ನು. ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಮುಂದೆ ಒಳ್ಳೊಳ್ಳೆ ವ್ಲಾಗ್ಸ್ ಮಾಡೋದಕ್ಕೆ ನನಗೆ ದಯವಿಟ್ಟು ಪ್ರೋತ್ಸಾಹಿಸಿ. ಸೊ ಇದನ್ನು ಹಾಗೆ ಚೆನ್ನಾಗೇ ಫ್ರೈ ಮಾಡ್ತಾ ಇರಿ. ನಿಮಗೂ ನುಗ್ಗೆ ಸೊಪ್ಪಲ್ಲಿ ಬೇರೆ ಬೇರೆ ರೆಸಿಪಿ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇನ್ನೂ ಇದೇ ಥರ ನುಗ್ಗೆ ಸೊಪ್ಪಿಂದ ಬೇರೆ ಬೇರೆ ರೆಸಿಪಿನ ಕಲ್ತ್ಕೊಂಡು ನಿಮಗೂ ಹೇಳ್ಕೊಡ್ತೀನಿ. ಎಲ್ಲನೂ ಟ್ರೈ ಮಾಡಿ ನೋಡಿ. ಅದು ಫ್ರೈ ಆದ ತಕ್ಷಣ ಅದಕ್ಕೆ ಕಾಯಿ ತುರಿ ಹಾಕ್ಕೊಳ್ಳಿ. ನನ್ನ ಹತ್ರ ಕಾಯಿ ತುರಿ ಇರಲಿಲ್ಲ, ಕೊಬ್ಬರಿ ಇತ್ತು. ಸೊ ಅದಕ್ಕೆ ನಾನು ಕೊಬ್ಬರಿನೇ ತುರಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಸಿ ಕಾಯಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅದು ಫ್ರೈ ಆಗಾದಮೇಲೆ ನೀವು ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಿಮ್ಗೆ ಹಸಿ ಸ್ಮೆಲ್ ಹೋಗುತ್ತೆ ಅನಿಸುತ್ತೆ, ನಿಮಗೆ ಹಸಿ ಸ್ಮೆಲ್ ಹೋಗೋವರೆಗೂ. ಸೊ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಇಲ್ಲಾಂದರೆ ನಾವು ಇದನ್ನು ಮಿಕ್ಸಿ ಮಾಡಿದಾಗ ಅದು ಸ್ವಲ್ಪ ಹಸಿ ಹಸಿ ಥರ ಸ್ಮೆಲ್ ಬರ್ತಾ ಇರುತ್ತೆ ತಿನ್ನುವಾಗ. ಸೊ ಆ ಸ್ಮೆಲ್ ಇದ್ದರೆ ತಿನ್ನೋದಕ್ಕಾಗೋದಿಲ್ಲ ಕೆಲವರಿಗೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಇದನ್ನು. ಅದಕ್ಕೆ ನುಗ್ಗೆ ಸೊಪ್ಪು ಕಲರು ಕೂಡ ಶೇಡ್ ಆಗುತ್ತೆ, ನಿಮಗೆ ನೋಡಿ ಗೊತ್ತಾಗುತ್ತೆ ಫ್ರೈ ಮಾಡ್ತಾ ಇದ್ದಾಗ. ಅದನ್ನು ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಪದೇ ಪದೇ ಇದನ್ನು ಮಾಡಿ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಫ್ರೈ ಮಾಡಿದ್ದಾದಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಸೈಡಲ್ಲಿ ಎತ್ತಿಡಿ. ಹಾಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಎಲ್ಲ ನೀವು ಏನೇನು ಫ್ರೈ ಮಾಡ್ಕೊಂಡಿರ್ತೀರೋ ಎಲ್ಲ ಐಟಮ್ನು ಮಿಕ್ಸಿ ಜಾರ್ಗೆ ನೀಟಾಗಿ ಹಾಕ್ಕೊಳ್ಳಿ. ಯಾವುದನ್ನು ವೇಸ್ಟ್ ಮಾಡಬಾರ್ದು ಅಲ್ವಾ. ಸೊ ನೀಟಾಗಿ ಹಾಕ್ಕೊಳ್ಳಿ. ಅದನ್ನು ನಾನು ಹಾಕ್ಕೊತಿದ್ದೀನಿ ನೋಡಿ ಇಲ್ಲಿಗೆ. ಮನೇಲಿ ನುಗ್ಗೆ ಸೊಪ್ಪಿದ್ರೂ ನಮಗೆ ಬೇರೆ ರೆಸಿಪಿ ಎಲ್ಲ ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಈಗ ಸಾಮಾನ್ಯವಾಗಿ ನಾವು ಸಾಂಬಾರೆಲ್ಲ ಮಾಡ್ತೀವಲ್ಲ, ಅದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅದರಲ್ಲೂ ಒಬ್ಬರೇ ಕುಕ್ಕಿಂಗ್ ಅವರು ಇರುವಾಗಂತೂ ತುಂಬಾ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ಈ ಥರ ಮಾಡಿ ನೋಡಿ. ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿರ್ತೀರಲ್ಲ, ಅದ್ರ ಜೊತೆ ಸ್ವಲ್ಪ ಹಾಗೆ ಹುಣಸೆಹಣ್ಣು ಕೂಡ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಕಡಿಮೆ ತಿನ್ನೋರು ಕಡಿಮೆ ಬಳಸಿ, ಜಾಸ್ತಿ ತಿನ್ನೋರು ಓಕೆ, ನಿಮ್ಗೆ ಎಷ್ಟು ಅನಿಸುತ್ತಾ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ನೋಡಿ ನಿಮಗೆ ಓಕೆ ಅನಿಸಿದರೆ ಓಕೆ, ಇಲ್ಲ ಇನ್ನೂ ಸ್ವಲ್ಪ ನೀರು ಬೇಕು ಅನಿಸಿದರೆ ನೀರು ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿದ್ದೀನಿ, ಬೇಕು ಅನ್ನಿಸ್ತು. ಸೊ ಅದಾದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಈ ಥರ ಚಟ್ನಿ ಆಗಿರುತ್ತೆ ನೋಡಿ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇದನ್ನು ಮಾಡಿ ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತೆ ನೀವು ಮಾಡ್ಕೊಂಡು ತಿಂತೀರಾ ಅಂತ ಅನ್ಕೋತೀನಿ ನಾನು. ಸೊ ಇದಾಯಿತು ಚಟ್ನಿ. ಇವಾಗ ಇದ್ರ ಜೊತೆ ಅನ್ನ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಹಾಗೆ ಬಿಸಿ ಅನ್ನ ಮಾಡ್ಕೊಳ್ಳಿ. ಬಿಸಿ ಅನ್ನ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಬಿಸಿ ತುಪ್ಪನ ಹಾಕ್ಕೊಂಡು ಅದ್ರ ಜೊತೆ ಚಟ್ನಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ದರೆ ವಾವ್, ಸೂಪರ್ ಟೇಸ್ಟಾಗಿರುತ್ತೆ. ಯಾರ್ಯಾರಿಗೆ ತುಪ್ಪ ಇಷ್ಟ ಇಲ್ವೋ ಅವರು ತುಪ್ಪನ ಸ್ಕಿಪ್ ಮಾಡಿ ಚಟ್ನಿ ಜೊತೆನೇ ತಿನ್ಬೋದು. ನಾನು ಅನ್ನ ಮಾಡಿಟ್ಟು ಸ್ವಲ್ಪ ಟೈಮ್ ಆಗಿತ್ತು. ಸೊ ಅದಕ್ಕೆ ಅದು ಬಿಸಿ ಇಲ್ಲ ಅಷ್ಟೇ. ಬಿಸಿ ಅನ್ನದ ಜೊತೆ ತಿಂದರೆ ಇದ್ರ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇನ್ನು ಈವನ್ನ ಜೊತೆನೂ ಚೆನ್ನಾಗಿರುತ್ತೆ, ಆದರೆ ಬಿಸಿ ಅನ್ನೋ ಜೊತೆ ಇನ್ನೂ ಸ್ವಲ್ಪ ಒಂದು ಹ್ಯಾಂಡ್ ಮೇಲೇ ಚೆನ್ನಾಗಿರುತ್ತೆ ಟೇಸ್ಟ್ ಅಷ್ಟೇ. ಒಂದು ಸಲ ಮಾಡಿ ನೋಡ್ತೀನಿ ನಿಜವಾಗ್ಲೂ ಫ್ರೆಂಡ್ಸ್, ನೀವು ಮತ್ತೆ ರಿಪೀಟ್ ಇದನ್ನು ಮಾಡ್ಕೊಂಡು ತಿಂತೀರಾ. ನಾನಂತೂ ತುಂಬ ಟೈಮ್ ಮಾಡ್ತೀನಿ. ನುಗ್ಗೆ ಸೊಪ್ಪು ಇರುವಾಗ ನನಗೇನಾದರೂ ಸಾಂಬಾರು ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ ಅನ್ನುವಾಗ ನಿಜವಾಗ್ಲೂ ಈ ಥರ ಮಾಡ್ಕೊಂಡು ತಿಂತೀನಿ. ಆಗುತ್ತೆ. ಹಾಗೂ ಒಂದೇ ರೆಸಿಪಿ ಮಾಡಿ ಬೇಜಾರಾದಾಗ ಈ ಥರ ಮಾಡಿ ತಿಂದರೂ ಕೂಡ ಇಷ್ಟ ಆಗುತ್ತೆ ಅಲ್ವಾ. ಸೊ ಒಂದೇ ಐಟಮಲ್ಲಿ ಡಿಫ್ರೆಂಟ್ ಟೇಸ್ಟ್ ಇದ್ದಾಗ ಚೆನ್ನಾಗಿರುತ್ತೆ.